ಇರೋಕ್ಕೆ ಆಗಲ್ಲ, ಇವತ್ತು ನಾನು ಇರೋದೇ ಇಲ್ಲ ಅನ್ನೋ ಥರ ಒಂದು ಸಿಚುಯೇಷನ್ ಕ್ರಿಯೇಟ್ ಆಗಿಬಿಟ್ಟಿತ್ತು. 4 ಗಂಟೆವರೆಗೂ ಬರೀ ಎತ್ತಿದ್ದೇ ಆಯಿತು. ಹೆಂಗೆ ಕಾಯ್ದಿದ್ದೀನಿ ಅಂತಂದರೆ ಇವಾಗ ಬರ್ತಾರೆ ಅಲ್ಲ. ಸೊ ಹಾಸ್ಪಿಟ್ಲಲ್ಲಿ ಅಷ್ಟು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಇನ್ ಬಿಟ್ವೀನ್ ನನಗೆ ಒಂದು 2 ಟೈಮ್ಸ್ ಬ್ಲೀಡಿಂಗ್ ಆಯಿತು. ಸೊ ಒಂದ್ರಲ್ಲಿ ಕೊಟ್ಟರೆ ಒಂದರಲ್ಲಿ ಕೊಟ್ಟಿಲ್ಲ ದೇವರು. ಸೊ ಹಂಗಾಗಿ ಹೋಗಿ ಸ್ಕ್ಯಾನಿಂಗ್ ಮಾಡಿಸಿದಾಗ ಗೊತ್ತಾಯಿತು ಈ ಕಾರಣಕ್ಕೆ ಪೇಯ್ನ್ ಆಗ್ತಾ ಇರೋದು. ಅಮ್ಮಂಗೆ ತುಂಬ ನೋವಿದೆ, ಮಗು ಮಾತ್ರ ತುಂಬ ಚೆನ್ನಾಗಿದೆ. ತುಂಬ ಅಷ್ಟು ಸ್ಟ್ರಾಂಗ್ ಇಲ್ಲ ಅನಿಸುತ್ತೆ ನಾನು ಮೆಂಟಲಿ ಆ್ಯಂಡ್ ಫಿಸಿಕಲಿ. ಬಿಕಾಸ್ ನನ್ನ ಹಸ್ಬೆಂಡ್ ನನಗೆ ಒಂಥರ ಬ್ಯಾಕ್ ಬೋನ್, ಸ್ಟ್ರಾಂಗೆಸ್ಟ್ ಪರ್ಸನ್ ಅವರು. ನನಗೆ ಹೊಸದಾಗಿ ಮಗು ಆಗ್ತಿರೋರಿಗೆ ಕೇರ್ ಮಾಡ್ತಿರಲ್ಲ, ಅದಕ್ಕಿಂತ ಟ್ರಿಬಲ್ ಕೇರ್ ಮಾಡ್ತಿದ್ದಾರೆ ನಮ್ಮ ಮನೇಲಿ. ಒನ್ ಡೇ ನೋವು ತಿಂತೀನಿ, ಬಟ್ ಅದಾದಮೇಲೆ ಇವರೆಲ್ಲ ಪ್ರೀತಿಯಲ್ಲಿ, ಇವರೆಲ್ಲ ಕೇರಿಂಗಲ್ಲಿ. ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಪ್ರೆಗ್ನೆನ್ಸಿದು 7ನೇ ತಿಂಗಳು ಸ್ಕ್ಯಾನಿಂಗ್ ಇತ್ತು. ಅಂದರೆ ಬೇಬಿ ಗ್ರೋತ್ ಸ್ಕ್ಯಾನ್ ಮಾಡಿಸ್ತಾರಲ್ಲ 7 ಮಂತಲ್ಲಿ, ಆ ಸ್ಕ್ಯಾನ ನಾನು ಇನ್ ಬಿಟ್ವೀನ್ ಮಾಡಿಸಿರ್ಲಿಲ್ಲ. ಸೊ ಹಾಗಾಗಿ ಆ ಸ್ಕ್ಯಾನ್ಗೆ ಇವತ್ತು ಡೇಟ್ನ ಕೊಟ್ಟಿದ್ರಲ್ಲ, ಅದಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ಆದರೆ ನನಗೆ ಇವಾಗ 7 ತಿಂಗಳಲ್ಲ 8 ತಿಂಗಳಿಗೆ ಬಿದ್ದು 2 ವೀಕ್ ಆಗಿದೆ. ಇದ್ರ ನಡುವೆ ನನಗೆ ಗ್ರೋತ್ ಸ್ಕ್ಯಾನ್ಗೆ ಡಾಕ್ಟರ್ ರೆಕಮೆಂಡ್ ಮಾಡಿರಲಿಲ್ಲ. ಬಿಕಾಸ್ ಈ 1 ತಿಂಗಳಲ್ಲಿ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿ, ಸ್ವಲ್ಪ ಕಾಂಪ್ಲಿಕೇಶನ್ ಆಗಿ ಬೇರೆ 2 ಥರದ ಸ್ಕ್ಯಾನಿಂಗ್ನ ನಾನು ಮಾಡಿಸ್ಬೇಕಾಯಿತು. ಸೊ ಹಾಗಾಗಿ ಈ ಸ್ಕ್ಯಾನಿಂಗ್ ಸ್ವಲ್ಪ ಲೇಟಾಗಿ ಬರೆದಿದ್ರು. ಸೊ ಏನು ಹೆಲ್ತ್ ಇಶ್ಯೂಸ್ ಆಗಿತ್ತು, ಯಾವ ಕಾಂಪ್ಲಿಕೇಶನ್ ಆಗಿತ್ತು, ಯಾವ 2 ಸ್ಕ್ಯಾನ್ ನಾನು ಇನ್ ಬಿಟ್ವೀನ್ ಮಿಡಲಲ್ಲಿ ಮಾಡಿಸ್ದೆ, ಇದೆಲ್ಲ ಡೀಟೇಲ್ಸ್ ನಾನು ವಿಡಿಯೋ ಕಂಟಿನ್ಯೂ ಆಗ್ತಾ ಹೇಳ್ತೀನಿ. ಸ್ಟ್ರೈಟ್ ಮನೆಯಿಂದ ನಾವು ಹೋಟೆಲ್ಗೆ ಹೋದ್ವಿ. ನನ್ನ ಹಸ್ಬೆಂಡ್ ಮಾತ್ರ ಟಿಫನ್ ಮಾಡಿರಲಿಲ್ಲ, ನಾನು ಆಲ್ರೆಡಿ ಮನೇಲೇ ಮಾಡ್ಕೊಂಡಿದ್ದೆ. ಬಟ್ ಆದರೆ ನಾನು ತಿನ್ನುವಾಗ ನೀನೊಬ್ಳೆ ಹಂಗೆ ಕೂತಿರೋದು ಅಂತ ಅಂದ್ಬಿಟ್ಟು ಅವರು ನನಗೂ ಸೇರಿಸಿ ಟಿಫನ್ನ ಆರ್ಡರ್ ಮಾಡಿದ್ರು. ನಾನು ಸುಮ್ಮನೆ ಕ್ಯಾಮ್ರಾ ಓಪನ್ ಮಾಡ್ಕೊಂಡು ನೋಡ್ಕೋತಾ ಇದ್ದೀನಿ, ಎಷ್ಟು ದಪ್ಪ ಆಗಿದ್ದೀನಿ, ಎಷ್ಟು ಚಬ್ಬಿ ಥರ ಆಗಿದ್ದೀನಿ, ಕೈ ಬೆರಳುಗಳೆಲ್ಲ ಎಷ್ಟು ದಪ್ಪ ಆಗಿದೆ ಅಲ್ವಾ ಅಂತ. ಒಂದೊಂದ್ಸಲ ನನ್ನ ನೋಡ್ಕೊಂಡ್ರೆ ನನಗೇ ನಗು ಬರ್ತಾ ಇದೆ. ನೀನು ನಾರ್ಮಲ್ ಆಗಿ ಹಿಂಗೆ ನಗಬೇಕು, ಯಾಕೆ ಅಷ್ಟು ಜೋರಾಗಿ ನಗೋದು? ಫೇಕ್ ಸ್ಮೈಲ್ ಥರ ನೋಡಿ ಇವಾಗ ಹೆಂಗಿದೆಯಾ ಅಂತ. ಇದಿಷ್ಟು ತಗ್ಸೋಣ ಇದೆಲ್ಲ. ಸ್ವಲ್ಪ ಬಿಡಿಸಿಷ್ಟು, ಇಷ್ಟು ಸ್ವಲ್ಪ ಎಷ್ಟು ಬಿಡಿಸಿ. ತಿಂಡಿ ಎಲ್ಲ ಮುಗಿಸ್ಕೊಂಡು ನಾನು ಲಾಸ್ಟ್ ಟೈಮ್ ಮಲ್ಲೇಶ್ವರಂಗೆ ಹೋಗಿದ್ದಾಗ ತಗೊಂಡು ಬಂದಿದ್ದ ಬ್ಯಾಗು, ನನ್ನ ಫೇವ್ರೆಟ್ ಬ್ಯಾಗು, ಅದನ್ನು ನೋಡ್ಕೊಂಡು ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಅದನ್ನು ಸ್ವಲ್ಪ ವಿಡಿಯೋ ಮಾಡಿಕೊಂಡು ಅಲ್ಲಿಂದ ಡೈರೆಕ್ಟ್ ನಾವು ಹಾಸ್ಪಿಟಲ್ಗೆ ಹೋದ್ವಿ. ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಒನ್ಸ್ ಎಲ್ಲ ಪ್ರೆಗ್ನೆಂಟ್ ಲೇಡೀಸ್ಗೂ 3rd ಟ್ರೈಮಿಸ್ಟರ್ಗೆ ಬಿದ್ದಾಗ ತುಂಬಾ ಕಾಂಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಬ್ಯಾಕ್ ಪೇನ್ ಇರ್ಬೋದು, ಅಥವಾ ಕಿಬ್ಬೊಟ್ಟೆ ಹತ್ರ ನೋವು ಇರ್ಬೋದು, ಬಾಡಿ ಪೇನ್ ಇರ್ಬೋದು, ಹೀಗೆ ತುಂಬಾ ಹಲವಾರು ಕಾಂಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ನನಗೂ ಕೂಡ ನಿನ್ನೆ ಹಂಗೆ ಆಗ್ಬಿಟ್ಟಿತ್ತು. ನನ್ನ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿತ್ತು ಅಂತಂದ್ರೆ ನಾನು ಇವತ್ತು ನಿಜವಾಗ್ಲೂ ಇರ್ತೀನೋ ಇಲ್ವೋ ಅನ್ನೋ ರೀತಿ ಅಷ್ಟು ವರ್ಸ್ಟ್ ಆಗೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಹಾಸ್ಪಿಟಲಲ್ಲಿ ನನಗೆ ಒಬ್ಳಿಗೆ ಓಡಾಡೋದಕ್ಕಲ್ಲ, ಬರೀ ಕುತ್ಕೊಂಡು ಮೇಲೆ ಒಬ್ಳೆ ಯಾರ್ದು ಸಪೋರ್ಟ್ ಇಲ್ಲದೆ ಎದ್ದೋಳಕ್ಕೂ ಕೂಡ ಅಷ್ಟು ಕಷ್ಟ ಆಗ್ತಾ ಇತ್ತು. ಸೊ ಹಾಸ್ಪಿಟಲಲ್ಲಿ ಜಾಸ್ತಿ ವಿಡಿಯೋಸ್ನ ಮಾಡ್ಕೊಡೋದಕ್ಕೆ ಆಗಲಿಲ್ಲ. ನಾನು ಲಾಸ್ಟ್ ಮಂತ್ ಚೆಕಪ್ಗೆ ಹೋದಾಗ್ಲೇ ಸ್ಕ್ಯಾನಿಂಗ್ದು ಬರೆದು ಕೊಟ್ಟಿದ್ರಲ್ಲ, ಆ ಲೀಸ್ಟ್ನ ತಗೊಂಡು ಹೋಗ್ಬಿಟ್ಟು ಡೈರೆಕ್ಟ್ ಸ್ಕ್ಯಾನಿಂಗ್ ರೂಮ್ಗೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ನಮ್ಮ ಡಾಕ್ಟರ್ಗೆ ತೋರಿಸ್ಕೊಂಡು ಬಂದು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ. ಟ್ಯಾಬ್ಲೆಟ್ನ ಚೇಂಜ್ ಮಾಡಿ ಕೊಟ್ಟಿದ್ರು, ಆ ಟ್ಯಾಬ್ಲೆಟ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು. ಡೆಲಿವರಿ ಆಗೋ ಟೈಮಲ್ಲಿ ಪೇಯ್ನ್ ಆಗುತ್ತಲ್ಲ, ಅಂದರೆ ಡೆಲಿವರಿ ಟೈಮಲ್ಲಿ ನಾವು ಎಷ್ಟು ನೋವು ತಿಂತೀವಲ್ವ, ಅಷ್ಟು ನೋವನ್ನ ನಾನು ನಿನ್ನೆ ಒಂದೇ ರಾತ್ರಿಗೆ ತಿಂದ್ಬಿಟ್ಟಿದ್ದೀನಿ ಅಂತ ಹೇಳ್ಬೋದು. ಅಷ್ಟು ಸ್ಥಿತಿ ಹಂಗಾಗ್ಬಿಟ್ಟಿತ್ತು ನಂದು. ಏನಾಗಿತ್ತು, ಯಾಕೆ ಹಿಂಗಾಯಿತು, ಇದು ಏನು ವಿಷಯ, ಸ್ಕ್ಯಾನಿಂಗ್ ರಿಪೋರ್ಟ್ ಏನೆಲ್ಲ ಬಂತು ಅನ್ನೋದನ್ನೆಲ್ಲ ನಾನು ಆ ವಿಡಿಯೋ ಕಂಟಿನ್ಯೂಷನ್ ಆಗ್ತಾ ಲಾಸ್ಟಲ್ಲಿ ಹೇಳ್ತೀನಿ. ಆ್ಯಂಡ್ ನಾನು ಈ ಹಾಸ್ಪಿಟಲ್ನ ರೀಲ್ಸಲ್ಲಿ ರೆಕಮೆಂಡ್ ಮಾಡಿದ್ಮೇಲೆ ತುಂಬ ಜನ ಪ್ರೆಗ್ನೆಂಟ್ ಲೇಡೀಸ್ ನನಗೆ ಸಿಕ್ಕಿ ಮಾತಾಡ್ಸಿದ್ದೀರಾ. ಆಲ್ಮೋಸ್ಟ್ ಒಂದು 4 ರಿಂದ 5 ಜನ ಬರೀ ಪ್ರೆಗ್ನೆಂಟ್ ಲೇಡೀಸೇ ನನಗೆ ಈ ಹಾಸ್ಪಿಟಲನ್ನೇ ಮಾತಾಡ್ಸಿದ್ದೀರಾ. ಅದರಲ್ಲೂ ತುಂಬ ಜನ ಡಾಕ್ಟರ್ ಕ್ಯಾಬಿನ್ನಲ್ಲಿ ವೆಯ್ಟ್ ಮಾಡ್ತಿರ್ತೀನಲ್ಲ, ಆವಾಗ ನನ್ನ ಗುರ್ತಿಡ್ದು ಮಾತಾಡ್ಸಿದ್ದೀರಾ. ಪೆಕ್ಕುಮಾನು ಕೂಡ ಕೇಳಿದ್ದೀರಾ. ಬಟ್ ನಿಮ್ದು ಯಾವುದು ನಾನು ವಿಡಿಯೋ ಮಾಡ್ಕೊಂಡಿಲ್ಲ. ನನಗೆ ಒಂಥರ ನೀವು ಮಾತಾಡ್ತಿರ್ಬೇಕಾದ್ರೆ ವಿಡಿಯೋ ಮಾಡ್ಕೊಂಡಿಲ್ವಲ್ಲ ಅಂತ. ಆ್ಯಂಡ್ ಲಾಸ್ಟ್ ಟೈಮ್ ಸಿಕ್ತವರು ಈ ಟೈಮ್ ಸಿಕ್ಕಿ ನಾನು ವಿಡಿಯೋ ಹಾಕ್ತೀರಾ ಅಂತ ಅಂದ್ಕೊಂಡಿದ್ದೆ, ಹಾಕ್ಲಿಲ್ವಲ್ಲ ಮೇಡಮ್ ಅಂತ ಕೂಡ ಕೇಳಿದ್ರಿ. ಸೊ ನಾನು ಆಗಲೇ ಹೇಳ್ದಂಗೆ ನೀವು ಮಾತಾಡ್ತಾ ಇರ್ಬೇಕಾದ್ರೆ ನನ್ನ ಜೊತೆ ಸಿಕ್ಕಿ ಥರ ಒಪಿನಿಯನ್ ಶೇರ್ ಮಾಡ್ಕೋತಾ ಇರಬೇಕಾದ್ರೆ ಸಡನ್ಲಿ ನಿಮ್ಮ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ನನಗೆ ಒಂಥರ ಅನಿಸುತ್ತೆ. ಸೊ ಹಾಗಾಗಿ ನಿಮ್ಮ ವಿಡಿಯೋಸ್ನ ಶೇರ್ ಮಾಡಿಲ್ಲ ಅಷ್ಟೇನೆ. ನನಗೆ ಕೇಳಿ ನಿಮ್ಮ ಮಾತುಗಳನ್ನ ತುಂಬ ಖುಷಿ ಆಯಿತು. ನಾನು ರೆಕಮೆಂಡ್ ಮಾಡಿದ್ರಿಂದ ಈ ಹಾಸ್ಪಿಟಲ್ಗೆ ಬಂದು ನಾನು ವಿಸಿಟ್ ಮಾಡಿದ್ದೀನಿ, ಅಷ್ಟು ದೂರದಿಂದ ಬಂದಿದ್ದೀನಿ, ಚೆನ್ನಾಗಿದೆ ಅಂತ ಎಲ್ಲ ಹೇಳಿದ್ರಲ್ಲ. ಸೊ ನನಗೆ ತುಂಬ ಖುಷಿ ಆಯಿತು. ನನ್ನಿಂದ ಒಬ್ರಿಗಾದರೂ ನಾನು ಕೊಡೋವಂಥ ವಿಡಿಯೋ ಇನ್ಫಾರ್ಮೇಷನ್ನಿಂದ ಹೆಲ್ಪ್ ಆಗಿದೆಯಲ್ಲ ಅಂತ ಅಂದ್ಬಿಟ್ಟು.
ಆ್ಯಂಡ್ ಇವಾಗಲೂ ಕೂಡ ತೋರಿಸ್ತಾ ಇದ್ದೀನಿ ಇದೇ ಹಾಸ್ಪಿಟಲ್ BGS ಹಾಸ್ಪಿಟಲ್ಲು. ಈ ಹಾಸ್ಪಿಟಲಲ್ಲಿ ಎಷ್ಟೆಲ್ಲ ಫೆಸಿಲಿಟಿ ಇದೆ ಅಂತ ಆಲ್ರೆಡಿ ಹೇಳಿದ್ದೀನಿ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಈ ಹಾಸ್ಪಿಟಲ್ ಮುಂದೆನೇ ಯೆಲ್ಲೋ ಕಲರ್ ವ್ಯಾನ್ ನಿಂತಿರೋದು ಕಾಣಿಸ್ತಾ ಇದೆಯಲ್ಲ, ಆ ವ್ಯಾನ್ ಬಂದ್ಬಿಟ್ಟು ಫ್ರೀ ವ್ಯಾನು, ಓನ್ಲಿ ಫಾರ್ ಪೇಷಂಟ್ಸ್ಗೆ ಅಂತ. ನೀವು ಆ ವ್ಯಾನ್ ಮೇಲೆ ಇರೋ ನಂಬರ್ನ ತಗೊಂಡು ಕಾಲ್ ಮಾಡಿದ್ರೆ ಆ ವ್ಯಾನು ಹಾಸ್ಪಿಟಲಿಂದ ಲೊಕೇಶನ್ಗೆ ನಿಮ್ಮ ಲೊಕೇಶನಿಂದ ಹಾಸ್ಪಿಟಲ್ಗೆ ಫ್ರೀ ಪಿಕಪ್ ಡ್ರಾಪ್ ಮಾಡುತ್ತೆ. ಇದು ಒಂದು ಕೂಡ ಅಡ್ವಾಂಟೇಜು. ಇದನ್ನ ನೀವು ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಯಾರೆಲ್ಲ ನಾನು ಹೇಳಿದ ಒಂದು ಮಾತುಕೋಸ್ಕರ ಬಂದು ಈ ಹಾಸ್ಪಿಟಲಲ್ಲಿ ಚೆಕಪ್ ಮಾಡಿಸ್ಕೋತಾ ಇದ್ದಾರಲ್ಲ, ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಹಾಗೆ ಒಳ್ಳೇದಾಗಲಿ ಅಂತ ಹೇಳ್ತೀನಿ. ಹಾಯ್ ಎಲ್ಲರಿಗೂ ನಮಸ್ತೆ, ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಸ್ಪಿಟಲಿಂದ ಬಂದಾದಮೇಲೆ ತುಂಬ ಹೊತ್ತು ರೆಸ್ಟ್ ಮಾಡಿದ್ವಿ. ಆ್ಯಂಡ್ ಇವತ್ತು ಗುರುವಾರ ಆಗಿರೋದ್ರಿಂದ ರಾಘವೇಂದ್ರ ಮಠಕ್ಕೆ ಹೋಗಬೇಕಿತ್ತು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ರು ನನ್ನ ಹಸ್ಬೆಂಡೇ. ನಾನು ಇವತ್ತು ಏನಂದರೆ ಏನೂ ಮಾಡಿಲ್ಲ, ಬಿಕಾಸ್ ನನಗೆ ಇವತ್ತು ಏನೂ ಮಾಡೋಕ್ಕೆ ಆಗೇ ಇಲ್ಲ. ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾತ್ರ, ಬರೀ ಗಂಧದ ಕಡ್ಡಿ ಮತ್ತು ದೀಪ ಹಚ್ಚೋಷ್ಟು ಅಷ್ಟೇ ಕೆಪಾಸಿಟಿ ಕೊಟ್ಟಿದ್ದು, ಅಷ್ಟೇ ಶಕ್ತಿ ಕೊಟ್ಟಿದ್ದು ಇವತ್ತು ರಾಯರು ನನಗೆ. ಅದನ್ನು ಮಾತ್ರ ಮಾಡಿಕೊಂಡು ಇಲ್ಲಿಂದ ಮಠಕ್ಕೆ ಹೋಗಿ ಮಠದಲ್ಲೂ ದೀಪ ಹಚ್ಚಿಬಿಟ್ಟು ಬಂದೆ. ಇಷ್ಟೊಂದು ಸುಸ್ತಿದ್ದಾಗ, ಇಷ್ಟೊಂದು ಆಗದೆ ಇದ್ದಾಗಲೂ ಹೋಗಬೇಕಾ ಅಂತ ನೀವು ಅನ್ಕೋಬೋದು. ನನ್ನ ವಿಡಿಯೋಸ್ ನೋಡಿರೋರಿಗೆ ಗೊತ್ತಿರುತ್ತೆ, ನಾನು ರಾಯರಿಗೆ 7 ವಾರದ ಮುಡುಪು ಕಟ್ಟಿ ವ್ರತ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ನನಗೆ ಈ ವಾರ 6ನೇ ವಾರ ಆಗಿರೋದ್ರಿಂದ ಇನ್ನು ಮುಂದಿನ ವಾರ 1 ವಾರ ಹೋಯಿತು ಅಂತಂದರೆ ಇಲ್ಲಿಗೆ ಅದು ರಾಯರದು ನಾನು ಏನು ಸಂಕಲ್ಪ ಮಾಡ್ಕೊಂಡಿದ್ದೀನಿ ಅದ್ರದ್ದು ಮುಗ್ದೋಗುತ್ತೆ ಹರಕೆ. ಇನ್ ಕೇಸ್ ನಾನು ಈ ವಾರ ಸ್ಕಿಪ್ ಮಾಡಿಬಿಟ್ರೆ ನೆಕ್ಸ್ಟ್ ವಾರ ಮತ್ತು ಅದ್ರ ನೆಕ್ಸ್ಟ್ ವಾರನೂ ಹೋಗಬೇಕಾಗತ್ತೆ. ಅಂದರೆ ಇನ್ನು 15 ದಿವಸ, 2 ವಾರ ಹೋಗ್ಬಿಟ್ರೆ ಏನಾಗುತ್ತೆ ಅಂದರೆ ನನಗೆ ಡೆಲಿವರಿ ಡೇಟು ತುಂಬಾ ಹತ್ತಿರ ಬಂದುಬಿಟ್ಟಿರುತ್ತೆ. ಲಾಸ್ಟ್ ವೀಕ್ ನನಗೆ ಹೋಗೋಕ್ಕಾಗುತ್ತೋ ಇಲ್ವೋ, ಹೋದರೂ ಕೂಡ ಅಲ್ಲೇ ಕ್ಯೂ ಅಲ್ಲಿ ಮತ್ತು ಇಲ್ಲಿಂದ ಅಲ್ಲಿಗೆ ಹೋಗಿ ದೀಪ ಹಚ್ಚೋಕ್ಕೆ ಆಗಲಿಲ್ಲ ಅಂದರೆ, ಸೊ ಈಗಲೇ ಹೆಂಗಾದರೂ ಮಾಡಿ ನನ್ನ ಹಸ್ಬೆಂಡು ಇರ್ತಾರಲ್ವ ಸಪೋರ್ಟ್ಗೆ ಅಂತ ಅಂದ್ಬಿಟ್ಟು ಹೋಗಿ ದೀಪನ ಹಚ್ಬಿಟ್ಟು ಬಂದೆ. ಆಲ್ರೆಡಿ ಟೈಮು 8:30 ಆಗಿದೆ ರಾತ್ರಿ. 8 ಗಂಟೆವರೆಗೂ ಅಲೌ ಮಾಡ್ತಾರೆ ದೀಪ ಹಚ್ಚೋಕ್ಕೆ. ಆ್ಯಂಡ್ ಇವನ್ ನಾನು ಆಗಲೇ ಹೇಳ್ದಂಗೆ ಪ್ರೆಗ್ನೆಂಟ್ ಲೇಡೀಸ್ಗೆ ಅಷ್ಟೊಂದು ವೆಯ್ಟ್ ಮಾಡಿಸಲ್ಲ, ಡೈರೆಕ್ಟ್ ಕ್ಯೂ ಇಲ್ದೇ ಹೋಗಿ ಹಚ್ಬೋದು. ಸೊ ಹಾಗೆ ದೀಪ ಹಚ್ಕೊಂಡು ಬಂದೆ. ಸದ್ಯ ರಾಘವೇಂದ್ರ ರಾಯರ ಆಶೀರ್ವಾದ ಈ ವಾರ ಕಂಪ್ಲೀಟ್ ಆಯಿತು. ಇನ್ನೊಂದು ವಾರ ಹೋದರೆ ಮುಗಿಯುತ್ತೆ. ಅದಾದಮೇಲೆ ನನಗೆ ಹೋಗೋ ಅಷ್ಟು ಶಕ್ತಿನೂ ಇರಲ್ಲ. ಇಲ್ಲಿಂದ ಅಲ್ಲಿಗೆ, ಅಲ್ಲಿ ಅಷ್ಟು ದೊಡ್ಡ ದೇವಸ್ಥಾನ ಎಲ್ಲ ಸುತ್ತಿ ದೀಪ ಹಚ್ಚೋ ಅಷ್ಟು ಸ್ಟ್ರೆಂತ್ ಇರಲ್ಲ ಅಂತ ಗೊತ್ತು, ಬಿಕಾಸ್ ಅಷ್ಟು ಓಡಾಡೋದಕ್ಕೆ ಆಗೋದಿಲ್ಲ ಅಂತ. ಸೊ ಹಾಗಾಗಿ ಇವತ್ತೊಂದು ಮುಗಿಸ್ಕೊಂಡು ಇವಾಗ ಬಂದು ಸ್ವಲ್ಪ ಹೊತ್ತು ಮತ್ತೆ ನೀರಿಗಿರೆಲ್ಲ ಕುಡಿದು ರೆಸ್ಟ್ ಮಾಡಿ, ಹಾಸ್ಪಿಟ್ಲಲ್ಲಿ ನಾನು ಜಾಸ್ತಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಬಿಕಾಸ್ ಇವತ್ತಿನ ಕಂಡೀಷನ್ ಅಷ್ಟು ಚೆನ್ನಾಗಿರಲಿಲ್ಲ ನಂದು. ನನ್ನ ಜೊತೆ ನನ್ನ ಹಸ್ಬೆಂಡ್ ಒಬ್ಬರೇ ಬಂದಿದ್ದರಿಂದ ಅವರು ನನಗೆ ಯಾವಾಗಲೂ ಹಿಡ್ಕೊಂಡೇ ಓಡಾಡ್ತಾಯಿದ್ರು. ಬಿಕಾಸ್ ನಡೆಯೋಕ್ಕಾಗ್ತಾಯಿಲ್ಲ, ಡೆಲಿವರಿ ಟೈಮ್ ಹತ್ತಿರ ಬಂದಿರೋದ್ರಿಂದ ಏನೋ ಚಿಕ್ಕ ಪುಟ್ಟ ಕಾಂಪ್ಲಿಕೇಶನ್ ಆಗಿದೆ. ಸೊ ಹಾಗಾಗಿ ನಡೆಯೋಕ್ಕೆ ಆಗ್ತಾಯಿಲ್ಲ, ಒಬ್ಬರು ಇರಬೇಕು ನಡೆಯೋಕ್ಕೆ. ಮನೆ ಒಳಗಡೆನೂ ಅಷ್ಟೇ ಹಂಗೆ ಆಗಿಬಿಟ್ಟಿದೆ. ಸೊ ಅದರಿಂದ ಅವರೇ ನನಗೆ ಕೈ ಇಟ್ಕೊಂಡು ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಿದ್ದರಿಂದ ವಿಡಿಯೋ ಮಾಡೋಕ್ಕೆ ಯಾರೂ ಇರಲಿಲ್ವಲ್ಲ. ಸೊ ಹಾಸ್ಪಿಟ್ಲಲ್ಲಿ ಅಷ್ಟು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಇಲ್ಲಿ ಬಂದ್ಬಿಟ್ಟು ರಿಪೋರ್ಟ್ ತೋರಿಸ್ತಾ ಏನಾಗಿದೆ ಏನು ಇದೆಲ್ಲ ಹೇಳೋಣ ಅಂತ ಅಂದ್ಕೊಂಡೆ. ಏನಾಗಿದೆ ಅಪ್ಪ ಅಂತಂದರೆ, ಇವಾಗ ನನಗೆ 8 ತಿಂಗಳಿಗೆ ಬಿದ್ದು ಒಂದು 2 ವೀಕ್ಸ್ ಆಗಿದೆ. 8 ತಿಂಗಳಿಗೆ ಬಿದ್ದು ನನಗೆ 2 ವೀಕ್ಸ್ ಆಲ್ಮೋಸ್ಟ್ ಆಗೋಗ್ಬಿಟ್ಟಿದೆ. ಬಟ್ ಏನಪ್ಪ ಅಂತಂದರೆ, ನಾನು ಇದಕ್ಕೂ ಮುಂಚೆನೇ 7ನೇ ತಿಂಗಳಿದ್ದಾಗ ಸ್ಕ್ಯಾನಿಂಗ್ ಮಾಡಿಸ್ಬೇಕಾಗಿತ್ತು, ಬೇಬಿ ಗ್ರೋತ್ ಸ್ಕ್ಯಾನ್ ಮಾಡಿಸ್ಬೇಕಾಗಿತ್ತು. ಆ ಟೈಮಲ್ಲಿ ಮಾಡಿಸಿಲ್ಲ. ಬಿಕಾಸ್ ಯಾಕೆ ಅಂತ ಅಂದರೆ 7ರಿಂದ 8 ತಿಂಗಳು ಇನ್ ಬಿಟ್ವೀನ್ ನನಗೆ ಒಂದು 2 ಟೈಮ್ಸ್ ಬ್ಲೀಡಿಂಗ್ ಆಯಿತು. ಸೊ ಹಂಗಾಗಿ ಓನ್ಲಿ ಅದಕ್ಕೋಸ್ಕರ 2 ಸತಿ ಸ್ಕ್ಯಾನಿಂಗ್ದ ಬರ್ಕೊಟ್ಟಿದ್ರು. ಸೊ ಅದರಲ್ಲಿ ಏನು ಕಾಂಪ್ಲಿಕೇಶನ್ ಇದೆ ಏನಿದೆ ಅಂತೆಲ್ಲ ಡಾಕ್ಟರ್ಸ್ ಹೇಳಿದರು ನನಗೆ. ಸೊ ಆ ಸ್ಕ್ಯಾನಿಂಗ್ಗಳನ್ನ 1 ಮಂತಲ್ಲಿ ನಾನು 2 ಟೈಮ್ಸ್ ಮಾಡಿಸಿರೋದ್ರಿಂದ ಗ್ರೋತ್ ಸ್ಕ್ಯಾನ್ನ ಸ್ವಲ್ಪ ಲೇಟಾಗಿ ಮಾಡಿಸಿದ್ರೆ ಆಯಿತು ಅಂತ ಡಾಕ್ಟರ್ ಹೇಳಿದ್ರು. ಸೊ ಹಾಗಾಗಿ 7 ತಿಂಗಳಿಗೆ ಮಾಡಬೇಕಾಗಿದ್ದು ಗ್ರೋತ್ ಸ್ಕ್ಯಾನ್ ನನಗೆ 8 ತಿಂಗಳು ತುಂಬಿದ ಮೇಲೆ ಮಾಡಿದ್ರು. 1-1.5 ತಿಂಗಳು ಗ್ಯಾಪ್ ತಗೊಂಡು. ಸೊ ಹಾಗಾಗಿ ಮಗು ಪೊಸಿಷನು, ಮಗು ವೆಯ್ಟು, ಫಿಟಲ್ ವೆಯ್ಟು ಮತ್ತು ನೀರು ಇದೆಲ್ಲ ಬ್ಲೀಡಿಂಗ್ ಹೋಗಿತ್ತಲ್ಲ, ಆ ಸ್ಕ್ಯಾನಿಂಗಲ್ಲಿ ಗೊತ್ತಾಗಿಲ್ಲ. ಅವ್ರು ಹೇಳಿದ್ರು ಇದರಲ್ಲಿ ಗೊತ್ತಾಗಲ್ಲ, ನಿಮ್ಮದು ಗ್ರೋತ್ ಸ್ಕ್ಯಾನಲ್ಲೇ ಗೊತ್ತಾಗೋದು ಅಂತ. ಸೊ ಹಾಗಾಗಿ ನಾನು ಇವತ್ತು ಸ್ಕ್ಯಾನಿಂಗ್ ಹೋಗಬೇಕು, ಡೇಟ್ ಇವತ್ತು ಕೊಟ್ಟಿದ್ರು. ಬಟ್ ನೆನ್ನೆ ನೈಟೇ ನನಗೆ ಹೆಂಗೆ ಅಂದರೆ ತುಂಬ ಇರೋಕ್ಕೆ ಆಗಲ್ಲ, ಇವತ್ತು ನಾನು ಇರೋದೇ ಇಲ್ಲ ಅನ್ನೋ ಥರ ಒಂದು ಸಿಚುಯೇಷನ್ ಕ್ರಿಯೇಟ್ ಆಗಿಬಿಟ್ಟಿತ್ತು. ಹೆಂಗೆ ಅಂದರೆ ನೆನ್ನೆ ರಾತ್ರಿ 4 ಗಂಟೆ ಅನಿಸುತ್ತೆ, ನಾನು ನನ್ನ ಹಸ್ಬೆಂಡ್ ಇಬ್ಬರು ನಿದ್ದೆ ಮಾಡಿದಾಗ ಅದು ಸುಸ್ತಿಗಿಂತ ಏನೋ ಸಂಕಟ ಒಳಗಡೆನೆ ಇಷ್ಟು ವೀಕ್ ಆಗಿಬಿಟ್ಟಿದ್ದೀನ ನಾನು.
ಇಷ್ಟೊಂದು ವೀಕ್ ಆಗಿಬಿಟ್ಟಿದ್ದೀನ, ಈ ಥರ ಆಗ್ಬಿಡ್ತಾ ಲೈಫು ನನಗೆ. ಈವನ್ ಒಂದು ನನಗೆ ನನ್ನಷ್ಟಕ್ಕೆ ನಾನೇ ಎದ್ದು ರೆಸ್ಟ್ ರೂಮ್ಗೆ ಹೋಗಿ ಬರೋಕ್ಕೂ ಶಕ್ತಿ ಇಲ್ಲ. ಒಬ್ಬರು ಎತ್ಕೋಬೇಕು, ನನ್ನ ಹಸ್ಬೆಂಡು ಬಂದು ಕರ್ಕೊಂಡು ಹೋಗಬೇಕು, ಕರ್ಕೊಂಬರ್ಬೇಕು, ಆ ರೀತಿ ಪೊಸಿಷನಲ್ಲಿ. ಹೆಂಗೆ ಅಂತಂದರೆ ಅವರು ಹೋಟ್ಲಿಗೆ ಹೋಗ್ತಾ ಇರೋದ್ರಿಂದ ಮಿನಿಮಮ್ ಮಧ್ಯಾಹ್ನ ನಾನು ರೆಸ್ಟ್ ರೂಮ್ಗೆ ಹೋಗಿದ್ದು, ಅವ್ರು ಬಂದು ಮಧ್ಯರಾತ್ರಿ ಒಂದು 12 ಗಂಟೆ 12:30 ಆ ಟೈಮ್ವರೆಗೂ ಫುಲ್ಲು ಹೆಂಗೆ ಕಾಯ್ದಿದ್ದೀನಿ ಅಂತಂದರೆ ಇವಾಗ ಬರ್ತಾರೆ. ಪ್ರೆಗ್ನೆಂಟ್ ಲೇಡೀಸ್ಗೆ ಆಲ್ಮೋಸ್ಟ್ ಅವರ್ಗೆ ವಾಶ್ರೂಮ್ಗೆ ಹೋಗ್ತಾನೆ ಇರಬೇಕು ಅಂತ ಅನಿಸಿರುತ್ತೆ. ಒಂದು ನಾನು ಎದ್ದು ನಡೆಯೋಕ್ಕೆ ಹೋಗ್ತಿಲ್ಲ, ಬರೀ ಬೆಡ್ ಮೇಲೇ ಆಗ್ತಾನೆ ಇಲ್ಲ. ನೆನ್ನೆ ಅಂತೂ ಆ ರೀತಿ ಪೊಸಿಷನ್ ಆಗಿಬಿಟ್ಟಿತ್ತು. 4 ಗಂಟೆವರೆಗೂ ಬರೀ ಎತ್ತಿದ್ದೇ ಆಯಿತು. ಹಿಂಗಾಗೋಗ್ಬಿಟ್ಟು ಇಷ್ಟು ಕೆಟ್ಟದಾಗಿ ನನ್ನ ಪರಿಸ್ಥಿತಿ ಬಂದ್ಬಿಡುತ್ತಲ್ಲ ದೇವ್ರೇ ಅಂತ. ಬೆಳಗ್ಗೆ ಎಷ್ಟೊತ್ತಿಗಾಗುತ್ತೆ, ಎಷ್ಟೊತ್ತಿಗೆ ಹೋಗಿ ಸ್ಕ್ಯಾನ್ ಮಾಡಿಸ್ತೀನಿ ಅನ್ನೋ ಥರ ಇತ್ತು. ಸೊ ಬೆಳಗ್ಗೆ ಬೇಗನೆ ಎದ್ದು ರೆಡಿಯಾಗಿ ಅದೇನೋ ನೈಟೆಲ್ಲ ಫುಲ್ ಹಂಗಾಯಿತು. ಬಟ್ ಬೆಳಗ್ಗೆ ಎದ್ದೇಳೋ ಅಷ್ಟರಲ್ಲಿ ಸ್ವಲ್ಪ ಶಕ್ತಿ ಮತ್ತು ಸ್ವಲ್ಪ ಮೈಯೆಲ್ಲ ಸ್ವಲ್ಪ ಫ್ರೀ ಅನ್ನಿಸ್ತಾ ಇತ್ತು. ಸೊ ಹಂಗಾಗಿ ಹೋಗಿ ಸ್ಕ್ಯಾನಿಂಗ್ ಮಾಡಿಸಿದಾಗ ಗೊತ್ತಾಯಿತು. ಈ ಸ್ಕ್ಯಾನಿಂಗಲ್ಲಿ ಏನಾಗಿದೆ ನನಗೆ 7 ಮಂತ್ ಸ್ಕ್ಯಾನಿಂಗಲ್ಲಿ, 8 ಮಂತ್ ಬೇಬಿ ಗ್ರೋತ್ ಸ್ಕ್ಯಾನಿಂಗಲ್ಲಿ ಅಂದರೆ ಮಗು ನಾರ್ಮಲ್ಗಿಂತ ತುಂಬ ಜಾಸ್ತಿ ಮಗು ತಲೆ ಕೆಳಗಡೆ ಬಂದುಬಿಟ್ಟಿದೆ. ಅಂದರೆ ನಿಮಗೆ ಪೆಲ್ವಿಕ್ ಬೋನ್ ಏನಿದೆ ಅದು ತುಂಬ ಸ್ಟ್ರೆಚ್ ಆಗಿದೆ. ಸೊ ಮಗು ನಾರ್ಮಲ್ ಡೆಲಿವರಿಗೆ ನಿಮಗೆ ಇವಾಗ 200% ಆಗುತ್ತೆ. ಬಟ್ ಮಗು ಈಗ ಡೆಲಿವರಿ 15 to 10 ಡೇಸ್ ಇದ್ದಾಗ, ಅಟ್ಲೀಸ್ಟ್ 1 ವೀಕ್ ಇದ್ದಾಗಾದರೂ ಮಗು ತಲೆ ತುಂಬ ಕೆಳಗೆ ಜಾರುತ್ತೆ. ಬಟ್ ನಿಮಗೆ 1 ಮಂತ್ ಇದ್ದಾಗೇ ತುಂಬ ಕೆಳಗಡೆ ಡೌನಿಗೆ ಬಂದುಬಿಟ್ಟಿದೆ ಮಗು ತಲೆ. ಸೊ ಸ್ವಲ್ಪ ಕೇರ್ಫುಲ್ ಆಗಿರಿ. ಆ್ಯಂಡ್ ಮೋರ್ ಇಂಡಿಯನ್ ಟಾಯ್ಲೆಟ್ನ ಯೂಸ್ ಮಾಡಬೇಡಿ, ಇದೆಲ್ಲ ಹೇಳಿದ್ರು. ಸೊ ಹಾಗಾಗಿ ನನಗೆ ಅಷ್ಟು ತುಂಬ ಅಂದರೆ ನನಗೆ ಅವರು ಹೇಳೋಕ್ಕೆ ಮುಂಚೆನೇ ನಾನು ಹೇಳಿಬಿಟ್ಟಿದ್ದೆ, ತುಂಬ ಬ್ಯಾಕ್ ಪೇನ್ ಇದೆ ಮತ್ತು ಪೆಲ್ವಿಕ್ ಬೋನ್ ತುಂಬಾ ಪೇಯ್ನ್ ಆಗ್ತಿದೆ ಮೇಡಮ್ ಅಂತ. ಸೊ ಅವರು ಸ್ಕ್ಯಾನಿಂಗು ಮಾಡಿಸ್ಕೊಂಡು ಬಂದು ರಿಪೋರ್ಟ್ ತೋರಿಸಿದ್ಮೇಲೆ, ಒಂದ್ಸತಿ ಸ್ಕ್ಯಾನಿಂಗ್ ಹೋಗಿ ಬನ್ನಿ ಅಂತ ಹೇಳಿದ್ರಲ್ಲ, ಸೊ ಸ್ಕ್ಯಾನಿಂಗ್ ಹೋಗಿ ರಿಪೋರ್ಟ್ ತೊಗೊಬಂದು ತೋರಿಸಿದ್ಮೇಲೆ ಸೊ ಅವರೆಲ್ಲ ಚೆಕಪ್ ಎಲ್ಲ ಮಾಡಿ ಹೇಳಿದ್ರು ಈ ಕಾರಣಕ್ಕೆ ಪೇಯ್ನ್ ಆಗ್ತಾ ಇರೋದು, ಸ್ವಲ್ಪ ಕೇರ್ಫುಲ್ಲಾಗಿ ಇರಿ ಇನ್ಮೇಲೆ, ಜಾಸ್ತಿ ಬಗ್ಗೋದು, ತೂಕ ಎತ್ತೋದು, ಆ್ಯಂಡ್ ಮೇನ್ ಇಂಡಿಯನ್ ಟಾಯ್ಲೆಟ್ನ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ, ಇದೆಲ್ಲ ಸೇಫ್ಟಿ ಪ್ರಿಕಾಷನ್ಸ್ನ ಹೇಳಿದ್ರು. ನನಗೆ ಅನಿಸುತ್ತೆ ಸೆಕೆಂಡ್ ಬೇಬಿ ಪ್ರೆಗ್ನೆನ್ಸಿಯಲ್ಲಿ ಪ್ರತಿ ತಿಂಗಳು ಕೂಡ ಒಂದು ಕಾಂಪ್ಲಿಕೇಶನ್ ಆಗ್ತಾನೆ ಇದೆ. ನನಗಂತೂ ಗೊತ್ತಾಗ್ತಾ ಇಲ್ಲ. ಪೆಕ್ಕುಮಾದ್ರಲ್ಲಿ ಒಂದು ಮಂತು ಕೂಡ ಕಾಂಪ್ಲಿಕೇಶನ್ ಇಲ್ಲ, ಎಂತ ಇಲ್ಲ. ಸೊ ಅದರಲ್ಲೆಲ್ಲ ಸರಾಗವಾಗಿ ಹೋಯ್ತು. ಇದರಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇದೆ. ಸೊ ಒಂದ್ರಲ್ಲಿ ಕೊಟ್ಟರೆ ಒಂದರಲ್ಲಿ ಕೊಟ್ಟಿಲ್ಲ ದೇವರು, ಸೊ ಇದಕ್ಕೆ ಅಂತ ಹೇಳ್ತಾರೆ. ಸೊ ಇದೆಲ್ಲ ಮುಗಿಸಿ ಅಲ್ಲಂತೂ ಡಾಕ್ಟರ್ ಹತ್ರ ಹತ್ತೇ ಬಿಟ್ಟಿದ್ದೀನಿ. ಅವರು ಏನೂ ಟ್ಯಾಬ್ಲೆಟ್ ಕೊಡೋಕ್ಕಾಗಲ್ಲ ಇದಕ್ಕೆ ಪೇಯ್ನ್ಗೆ ಅಂತ, ನೀವು ಟ್ಯಾಬ್ಲೆಟ್ ಕೊಟ್ಟಿಲ್ಲ ಅಂದರೆ ನೈಟ್ ಫುಲ್ ನಿದ್ದೆನೇ ಮಾಡೋಕ್ಕಾಗಲ್ಲ ನನಗೆ ಅಂತ. ಸೊ ಅವರು ಬರ್ಕೊಟ್ರು. ಫೈನಲಿ ನನಗೆ ಒಂದು ಪೇಯ್ನ್ ಕಿಲ್ಲರ್ ಬರ್ಕೊಟ್ರು. ತುಂಬ ಪೇಯ್ನ್ ಬರ್ತಾಯಿದೆ, ನಿಮಗೆ ರೆಸ್ಟ್ ರೂಮ್ಗೆ ಹೋಗೋಕ್ಕೆ ಆಗ್ತಾಯಿಲ್ಲ, ಎದ್ದು ನಡೆಯೋಕ್ಕೆ ಆಗ್ತಾಯಿಲ್ಲ. ಒಂದು ಹೆಜ್ಜೆ ಇಟ್ಟರೆ ಇನ್ನೊಂದು ಹೆಜ್ಜೆಗೆ ಫುಲ್ಲು ಅಂದರೆ ಸಖತ್ತು ಪೇಯ್ನು, ಅಂದರೆ ಸಖತ್ತು ಪೇಯ್ನು. ಕಿಬ್ಬೊಟ್ಟೆ ಹತ್ರ ನಡೆಯೋಕ್ಕೆ ಆಗ್ತಿಲ್ಲ, ಒಬ್ಬರು ಸಪೋರ್ಟ್ ಇಲ್ಲದೆ ಕುಂಟ್ಕೊಂಡು ನಡೀತಾ ಇದ್ದೋಳು, ಅದನ್ನು ಆಗೋದೇ ಇಲ್ಲ ಅನ್ನಂಗೆ ಆಗ್ಬಿಟ್ಟಿತ್ತು ನೆನ್ನೆ ಫುಲ್ಲು. ಸೊ ಹಂಗಾಗ್ಬಿಟ್ಟು ಬರ್ಕೊಟ್ಟಿದ್ದಾರೆ, ನೈಟು ಮಲಗುವಾಗ ತೊಗೊಳ್ಳಿ, ಒಂದು 20 ಡೇಸ್ ತೊಗೊಳ್ಳಿ, ಕಮ್ಮಿ ಆಗಬೇಕು ಅಂತ ಅಂದ್ಬಿಟ್ಟು. ಸೊ ಇಷ್ಟು ಪೊಸಿಷನ್ ಆಗಿಬಿಟ್ಟಿತ್ತು ನಂದಂತೂ. ಸೊ ಸ್ಕ್ಯಾನಿಂಗಲ್ಲಿ ಬಂತು, ಚೆನ್ನಾಗೇ ಬಂದಿದೆ. ಮಗು ಹಾರ್ಟ್ ಬೀಟ್ ಚೆನ್ನಾಗಿದೆ, ಆ್ಯಂಡ್ ಮಗು ಫೀಟಲ್ ವೆಯ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಡಾಕ್ಟರ್ ಹೇಳಿದ್ದ ಪ್ರಕಾರ ಅಡ್ವಾನ್ಸ್ ಗ್ರೋತ್ ಬೇಬಿ, ನಿಮಗೆ ಡೆಲಿವರಿ ಡೇಟ್ಗಿನ್ನ ತುಂಬ ಬೇಗ ಆಗುತ್ತೆ ಬಿಕಾಸ್ ಆಫ್ ಬೇಬಿ ವೆಯ್ಟ್ ಚೆನ್ನಾಗಿದೆ, ಮಗು ವೆಯ್ಟ್ ಚೆನ್ನಾಗಿದೆ, ನೀರು ಕೂಡ ಚೆನ್ನಾಗಿದೆ, ಮಗು ಫೀಟಲ್ ಹಾರ್ಟ್ ರೇಟ್ ಚೆನ್ನಾಗಿದೆ, ಆ್ಯಂಡ್ ಈವನ್ ಪ್ಲಸೆಂಟ ಕೂಡ ಈ ಸತಿ ಮೇಲ್ ಬಂದಿದೆ. ಇದಿಷ್ಟು ಖುಷಿಯಾಗೋ ವಿಷಯ. ಎಷ್ಟೇ ನೋವಿದ್ರು ಕೂಡ ಮಗುದೆಲ್ಲ, ಅಮ್ಮಂಗೆ ತುಂಬ ನೋವಿದೆ, ಮಗು ಮಾತ್ರ ತುಂಬ ಚೆನ್ನಾಗಿದೆ ಅಷ್ಟೇ ಆಗಿರೋದು, ಇನ್ನೇನೂ ಆಗಿಲ್ಲ. ನೆನ್ನೆದು ನೆನೆಸ್ಕೊಂಡ್ರೆ ನನಗೆ ಒಂಥರ ಕೈಕಾಲೆಲ್ಲ ಶಿವರ್ ಆಗುತ್ತೆ. ಈ ರೀತಿ ಆಗುತ್ತಾ ಹೆಣ್ಣುಮಕ್ಳು ಪರಿಸ್ಥಿತಿ ಅಂತ. ಇಲ್ಲ ಕೆಲವರು 9 ತಿಂಗಳವರೆಗೂ ಕೆಲಸ ಮಾಡಿಕೊಂಡು ಚೆನ್ನಾಗಿರೋರು ಇದ್ದಾರೆ. ನಾನು ಹೇಳ್ತಿಲ್ವ, ನಾನು ಇದ್ದೆ ಫಸ್ಟ್ ಪ್ರೆಗ್ನೆನ್ಸಿಲಿ ನಾನು. ಬಟ್ ಸೆಕೆಂಡ್ ಪ್ರೆಗ್ನೆನ್ಸಿ ನಮ್ಮ ಬಾಡಿ, ನಮ್ಮ ಹೆಲ್ತ್ ಹೇಗೆ ಸಪೋರ್ಟ್ ಮಾಡುತ್ತೆ ಅನ್ನೋದ್ರ ಮೇಲೆ. ಬಟ್ ಈ ಟೈಮ್ ನನಗೆ ತುಂಬ ಅಷ್ಟು ಸ್ಟ್ರಾಂಗ್ ಇಲ್ಲ ಅನಿಸುತ್ತೆ, ನಾನು ಮೆಂಟಲಿ ಆ್ಯಂಡ್ ಫಿಸಿಕಲಿ. ಸೊ ಹಾಗಾಗಿ ಇಷ್ಟು ಕಾಂಪ್ಲಿಕೇಶನ್ಸ್ ಆಗ್ತಾನೇ ಇದೆ. ಅವರು ಆಲ್ರೆಡಿ ಹೇಳಿಬಿಟ್ಟಿದ್ದಾರೆ, ಜಾಸ್ತಿ ಫುಡ್ನ ತಿನ್ನಕ್ಕೆ ಹೋಗ್ಬಿಡಿ, ಕಂಟ್ರೋಲ್ ಮಾಡಿ ಅಂತ ಹೇಳ್ತಿದ್ನಲ್ವ. ಸೊ ಇದರಿಂದ ಫೀಟಲ್ ವೆಯ್ಟ್ ಮಿನಿಮಮ್ 2 ವೀಕ್ಸ್ಗಿಂತ ನಿಮ್ಮದು ಜಾಸ್ತಿ ಇದೆ. ಆ್ಯಂಡ್ ನನ್ನ ವೆಯ್ಟ್ ಕೂಡ ತುಂಬಾ ಏನಾಗೋಗ್ಬಿಟ್ಟಿದೆ. ಆಲ್ಮೋಸ್ಟ್ ನಾನು 61 or 62 ಇದ್ದೆ ನನ್ನ ಫಸ್ಟ್ ಮಂತ್ ಪ್ರೆಗ್ನೆನ್ಸಿಲಿ. ಈಗ 85ವರೆಗೂ ಹೋಗ್ಬಿಟ್ಟಿದ್ದೀನಿ. ಆಲ್ಮೋಸ್ಟ್ ಒಂದು 24 to 25 kg ಜಾಸ್ತಿ ಆಗಿದ್ದೀನಿ ಇಷ್ಟು ತಿಂಗಳಲ್ಲಿ. ಸೊ ನಿಮ್ಮದು ವೆಯ್ಟ್ಗೆ ಏನು ಜಾಸ್ತಿ ಇದೆ, ಆ್ಯಸ್ ಯೂಶುವಲ್ ಮಗುದು ಕೂಡ ತುಂಬ ಜಾಸ್ತಿ ಇದೆ. ಈಗಿರೋಕ್ಕಿಂತ 2 ವಾರ ಜಾಸ್ತಿ ಮಗು ವೆಯ್ಟ್ ಗೇನ್ ಆಗಿದೆ. ಆ್ಯಂಡ್ ಈ ಮಂತಲ್ಲಿ 8th to 9th ಮಂತಲ್ಲಿ ಮಗು
ಬೇಗ ತುಂಬ ಫಾಸ್ಟೆಸ್ಟ್ ವೆಯ್ಟ್ ಗ್ರೋತ್ ಆಗಿಬಿಡುತ್ತೆ. ಸೊ ಕೇರ್ಫುಲ್ ಆಗಿರಿ, ಜಾಸ್ತಿ ಫುಡ್ನ ಕನ್ಸ್ಯೂಮ್ ಮಾಡಬೇಡಿ. ಲಿಮಿಟೆಡ್ ಅಂದರೆ ಅವ್ರಿಗೂ ಇಷ್ಟಿಷ್ಟೇ ತಗೊಳ್ಳಿ. ಹೊಟ್ಟೆ ಫುಲ್ಲು ತುಂಬೋ ಥರ 3 ಟೈಮ್ದು ಸಪ್ರೇಟ್ ಮಾಡ್ಕೊಂಡು 3 ಟೈಮ್ಗೆ ಫುಲ್ ಹೊಟ್ಟೆ ತುಂಬ ಊಟ ಮಾಡಿ ಮಲ್ಕೊಬಿಡ್ಬೇಕು, ಹಿಂಗೆ ಮಾಡ್ಕೊಬೇಡಿ. ಅವರವರೆಗೂ ಸ್ವಲ್ಪನೇ ತಿನ್ನಿ. ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ಹೇಳಿ ಕಳಿಸಿದ್ರು. ಇನ್ನೊಂದು ಹೇಳಬೇಕು, ಇನ್ನೊಂದೇನಪ್ಪ ಅಂತಂದರೆ ನನ್ನ ಹಸ್ಬೆಂಡ್ಗೆ ತುಂಬ ಅಂದರೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಇದು ಥ್ಯಾಂಕ್ಸ್ ಅಂತ ಅಲ್ಲ ಅವ್ರಿಗೆ, ಇದು ಅವ್ರದ್ದು ಕರ್ತವ್ಯ. ಬಟ್ ಅವರು ಮಾಡಿದ್ದಾರೆ. ಬಟ್ ಎಷ್ಟು ಮಾಡಬೇಕು, ಒಬ್ಬರು ಗಂಡ ಆಗಿ ಒಬ್ಬ ಹುಡುಗ ಆಗಿ ಎಷ್ಟು ಮಾಡಬೇಕು ಅದಕ್ಕಿಂತ ತುಂಬ ಅಂದರೆ ತುಂಬಾ ಮಾಡ್ಕೊಬಂದಿದ್ದಾರೆ. ಜಾಸ್ತಿ ಅಂದರೆ ಜಾಸ್ತಿ ಕೇರ್ ಮಾಡ್ಕೊಂಡು ಬಂದಿದ್ದಾರೆ. ಸ್ಟಾರ್ಟಿಂಗಿಂದ ಒಂದು ಫಸ್ಟ್ ಮಂತ್ ಪ್ರೆಗ್ನೆನ್ಸಿ ಅಂತ ಗೊತ್ತಾದಾಗಿಂದನೂ ಕೂಡ ಇಲ್ಲಿವರೆಗೂ ಕೂಡ ನನಗೆ ಈ ಮನೇಲಿ ದೊಡ್ಡ ಅಜ್ಜಿ ಅಮ್ಮ ಅಂದ್ರೆಲ್ಲ ಇರ್ತಾರಲ್ಲ, ಅವರು ಎಷ್ಟು ಕೇರ್ ಮಾಡ್ತಾರಲ್ಲ ಅದಕ್ಕಿಂತ ತುಂಬ 10ರಷ್ಟು ಕೇರ್ ಮಾಡ್ಕೊಂಬಂದಿದ್ದಾರೆ. ಇನ್ನು ಯಾರಾದರೂ ಆಗಿದ್ದಿದ್ರೆ ಬೇರೆ, ಈಗ ನನ್ನ ಹಸ್ಬೆಂಡ್ ನನ್ನ ಚಾಯ್ಸ್ ಅಂದರೆ ಅವ್ರಿಗೆ ಇಷ್ಟಪಟ್ಟು ಇವ್ರಿಗೆ ಮದುವೆ ಆಗಬೇಕು ಅಂತ ಎಷ್ಟು ಸ್ಟ್ರಗಲ್ ಮಾಡಿ, ಎಷ್ಟು ಜಗಳ ಎಲ್ಲ ಮಾಡಿ ಅವ್ರಿಗೆ ಮದುವೆ ಆಗಿದ್ದಕ್ಕೆ ನನಗೆ ಇವಾಗ ಫುಲ್ ಅಂದರೆ ನೆಮ್ಮದಿ ಜೀವನ ಸಿಕ್ಬಿಟ್ಟಿದೆ. ಅದಂತೂ ನಾನು ದೇವ್ರಿಗೆ ದಿನ ಕೇಳ್ಕೊತೀನಿ, ನನ್ನ ಹಸ್ಬೆಂಡ್ ಯಾವಾಗಲೂ ನನ್ನ ಜೊತೆ ಹಿಂಗೆ ಇರಲಿ ಅಂತ ಅಂದ್ಬಿಟ್ಟು. ಹೆಂಗೆ ಅಂತಂದರೆ ನಿನ್ನೆ ಆಗಿದ್ದ ಸಿಚುವೇಶನ್ಗೆ ಅವರೇ ಲೇಟ್ ನೈಟ್ ಬಂದಿರ್ತಾರೆ. ನನಗೆ ನಿದ್ದೆ ಆಗ್ತಾಯಿಲ್ಲ, ಮಲ್ಕೊಳಕ್ಕಾಗ್ತಿಲ್ಲ ಅಂತ. ಬೇರೆ ಯಾರಾದರೂ ಆಗಿದ್ದರೆ ಒಂದು ಇಷ್ಟಾದರೂ ಚಿಕ್ಕದಾಗಿ ಮಾತು ಹೇಳ್ಬಿಟ್ಟಿರೋರು, ನಿಮ್ಗೆ ಇವಾಗ ಯಾರೋ ನೋಡ್ಕೊಳಕ್ಕಿಲ್ಲ, ನಾನೇ ನೋಡ್ಕೋಬೇಕು, ಅದರಲ್ಲೂ ಇಷ್ಟು ಹಿಂಸೆ ಕೊಡ್ತೀಯಾ, 3-4 ಗಂಟೆವರೆಗೂ ನಿದ್ದೆ ಕೊಡಲ್ಲ. ತುಂಬ ದಿವಸ ಆಗೋಗ್ಬಿಟ್ಟಿದೆ ಇದು. ಒಂದು ದಿವಸ 3-4 ಗಂಟೆವರೆಗೂ ಅಂತಲ್ಲ, ನನಗೆ ತುಂಬ ಈ ಹೊಟ್ಟೆ ನೋವು, ಹೊಟ್ಟೆ ಇಟ್ಕೊಳ್ಳೋದು, ಬ್ಯಾಕ್ ಪೇನ್ ಎಲ್ಲ ಬಂದಾಗ ತುಂಬ ಟೈಮು ಬರೀ ಕೈ ಮೇಲೆ ಮಲ್ಗಿಸ್ಕೊಂಡು ನಾನು ನಿದ್ದೆ ಮಾಡಿಸೋರ್ಗು ನಿದ್ದೆ ಮಾಡೇ ಇರೋದಿಲ್ಲ ಪಾಪ ಅವರು. ಸೊ ಅಂಥ ಟೈಮ್ಗಳಲ್ಲೆಲ್ಲ ಮಾತಾಡ್ಬಿಟ್ಟಿರೋರು, ಚುಚ್ಚು ಮಾತಾಡ್ತಾರಲ್ಲ, ಹಾಗೆ ನಿನ್ಗೆ ಯಾರೂ ಇಲ್ಲ, ಇವಾಗ ನಾನೇ ನೋಡ್ಕೋಬೇಕು, ಅಥವಾ ಇವಾಗ ಯಾರೂ ಇಲ್ದಿರೋದಕ್ಕೆ ಹಿಂಗೆ ಆಡ್ತಿದೀಯಾ, ಇದು ಬೇರೆ ನನ್ನ ತಲೆಗೆ ಬಿತ್ತು, ಇದೆಲ್ಲ ಮಾತಾಡ್ಬಿಟ್ಟಿರೋರು. ಸೊ ನನ್ನ ಹಸ್ಬೆಂಡ್ ಒಂದು ದಿವಸಕ್ಕೆ ತಮಾಷೆಗೂ ಕೂಡ ಮಾತಾಡಿಲ್ಲ. ಹಿಂಗೆ ಒಂದೊಂದ್ಸತಿ ನಾನೇ ಅನ್ಕೋತಾ ಇರ್ತೀನಿ, ಇತ್ತು ನಾನು ನಿನ್ಗೆ ಎಷ್ಟು ಹಿಂಸೆ ಕೊಡ್ತೀನಲ್ವ, ನಾನು ಯಾಕಾದ್ರೂ ಹಿಂಗೆ ಕೈಲಾಗ್ದಿರೋ ಥರ ಆಗ್ಬಿಟ್ಟಿದ್ದೀನಿ ಅಂತ. ನಿನ್ನಷ್ಟಕ್ಕೆ ನೀನು ಯಾಕೆ ಹಂಗೆ ಅನ್ಕೋತಿ ಅಂತ ನನಗೆ ಮೋಟಿವೇಶ್ನಲ್ ಆಗಿ ಮಾತಾಡ್ತಾರೆ. ನನಗೆ ನಗು ಬರ್ಸಿ ಖುಷಿಯಾಗೋ ಥರ ಟಾಪಿಕ್ನ ಡೈವರ್ಟ್ ಮಾಡಿಬಿಡ್ತಾರೆ. ನೀನೇ ತುಂಬ ಟೈಮಾಗಿ ಬಂದಿದೆಯಾ, ನನಗೆ ಬೇರೆ ಇವಾಗೇ ಸ್ಟಾರ್ಟ್ ಆಗಿಬಿಟ್ಟಿದೆ ಬ್ಯಾಕ್ ಪೇನ್, ಏನು ಮಾಡೋಣ ಅಂತ ಕೇಳಿದ್ರೆ, ನಾನು ಹತ್ಕೊಂಡು ಕೇಳಿದ್ರೆ ಇನ್ನೇನು ಮಾಡೋಣ, ಹಂಗೆ ಮಲ್ಕೊಂಡು ಮಾತಾಡ್ತೀರಲ್ಲ, ನಿದ್ದೆ ಬಂದಾಗ ನೀನು ನೀನು ಮಲ್ಕೊಂಡ್ಮೇಲೆ ನಾನು ಮಲ್ಕೋತೀನಿ, ಈ ಥರ ಮಾತಾಡ್ತಾರೆ. ಬಿಟ್ಟರೆ ಒಂದು ದಿವಸನೂ ಕೂಡ ನಿನ್ನಿಂದ ನನಗೆ ಇಷ್ಟು ಕಷ್ಟ ಅಂತ ಹೇಳಿಲ್ಲ. ಇವನ್ ನನಗೆ ಮನೆಯಲ್ಲಿ ಫುಲ್ ಕಂಪ್ಲೀಟ್ ಸ್ಟಾಪ್ ಮಾಡಾಕಿದ್ದೀನಿ ಕೆಲಸ. ಇವನ್ ನಾನು ಊಟ ಮಾಡಿದ್ದು ಒಂದು ಸ್ಪೂನ್ ಕೂಡ ತೊಳೆಯಲ್ಲ. ನಾನು ಟೆಕ್ಕುಮ್ಮಾಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾನು ತಲೆ ಅಷ್ಟೇ ಬಾಚ್ಕೊಡ್ತೀನಿ, ಜಡೆ ಹಾಕ್ಕೊಡೋಕ್ಕೆ ಅವ್ರಿಗೆ ಬರಲ್ಲ. ಸೊ ಅದೊಂದು ಕೆಲಸ ಬಿಟ್ಟು ನಾನು ಯಾವ ಕೆಲಸನೂ ಮಾಡ್ತಿಲ್ಲ. ಬೆಳಗ್ಗೆ ಹೋಗೋಷ್ಟರಲ್ಲಿ ಅಷ್ಟು ಕೆಲಸ ಮಾಡಿ ಲೇಟ್ ನೈಟ್ ಬಂದಿದ್ರು ಕೂಡ ಊಟಕ್ಕೆ ಮುಂಚೆ ಎಲ್ಲ ಕೆಲಸ ಮಾಡಿ ಮುಗಿಸ್ತಾರೆ. ಪಾತ್ರೆ ನನ್ನ ಮನೆಯವರು ಪ್ರತಿಯೊಂದು ಮಾಡಿ ಮುಗಿಸ್ತಾರೆ. ಒಂದು ದಿವಸಕ್ಕೂ ನನಗಾಗಲ್ಲ ಅಂತ ಬಿಟ್ಟಿಲ್ಲ. ಬಿಕಾಸ್ ಇವಾಗ ನಾನು ಬಿಟ್ಟು ಹಾಗೆ ಮಲ್ಕೊಬಿಟ್ರೆ ಬೆಳಗ್ಗೆ ನಾನು 7 ವರ್ಷದಲ್ಲಿ ಎದ್ದು ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾಳೆ ಅವಳು ಅನ್ನೋ ಮೈಂಡ್ಸೆಟ್ಟಲ್ಲೇ ಇರ್ತಾರೆ ಅವರು. ಸೊ ಅವ್ರನ್ನ ಪಟ್ಟಿರೋದಂತೂ ನನಗಂತೂ ತುಂಬಾ ಖುಷಿ ಇದೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ಸ್ಟಾರ್ಟಿಂಗ್ ಒಂದು ಸ್ವಲ್ಪ ದಿವಸ ಅನಿಸೋದು, ಇವಾಗ ನನಗೆ ಡೆಲಿವರಿ ಆಗಿಬಿಟ್ರೆ ಏನು ಮಾಡೋದು, ಯಾರು ನೋಡ್ಕೋತಾರೆ, ಮುಂದೆ ಯಾರು ನೋಡ್ಕೋತಾರೆ, ತುಂಬ ಟೆನ್ಷನ್ ಆಗೋದು, ತುಂಬ ಪ್ಯಾನಿಕ್ ಬಿಡ್ತಾ ಇದೆ. ಅವಾಗ ಲೈಕ್ ಮೆಂಟಲಿ ಅಳೋದು, ಹಿಂಗೆ ಅವಾಗ ಅದೇ ಚಿಂತೆಯಲ್ಲಿರೋದು, ಏನು ಮಾಡೋದು ನನಗೆ ಗೊತ್ತಾಗಲ್ವಲ್ಲ, ಮಗನ ಹೆಂಗೆ ಸಂಭಾಳಿಸ್ಬೇಕು, ಆಗ್ತಾನೆ ಹುಟ್ಟಿದ ಮಗನ ಅಂತ. ಸೊ ಅದನ್ನೆಲ್ಲ ಕಂಪ್ಲೀಟಾಗಿ ಸ್ಟಾಪ್ ಮಾಡಿಸಿದ್ದಾರೆ. ಇವಾಗಂತೂ ನನಗೆ ಒಂದು ಚೂರು ಚಿಂತೆ ಇಲ್ಲ. ಯಾರು ನೋಡ್ಕೋತಾರೆ ಮಗು ಆದಮೇಲೆ ಮತ್ತು ಮಗುನ ಸ್ವಲ್ಪ ದಿವಸದ ಮಟ್ಟಿಗೆ, ನನ್ನದು ಒಂದು ಚೂರು ಟೆನ್ಷನ್ ಇಲ್ಲ. ಬಿಕಾಸ್ ನನ್ನ ಹಸ್ಬೆಂಡ್ ನನಗೆ ಒಂಥರ ಬ್ಯಾಕ್ ಬೋನ್, ಸ್ಟ್ರಾಂಗೆಸ್ಟ್ ಪರ್ಸನ್ ಅವರು. ನನಗಿಂತ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ನಾವು ಹಂಗೆ ಮಾಡೋಣ, ಹಿಂಗೆ ಮಾಡೋಣ, ಹಾಸ್ಪಿಟಲಿಂದ ಬಂದಮೇಲೆ ಇದನ್ನು ಸ್ಟಾರ್ಟ್ ಮಾಡೋಣ, ಹಾಸ್ಪಿಟಲಲ್ಲಿ ಇದ್ದಾಗ ನಾನು ನಿನಗೆ ಆ ಥರ ನೋಡ್ಕೋತೀನಿ, ಈ ಥರ ನೋಡ್ಕೋತೀನಿ, ಇದೆಲ್ಲ ಹೇಳಿ ಇವರಿದ್ದರೆ ನನಗೆ ಇನ್ನು ಬೇಡ, ಯಾರೂ ಬೇಡ. ನನ್ನ ಹಸ್ಬೆಂಡ್ ಇದ್ದಾರಲ್ಲ, ಇವರೊಬ್ಬರು ಇದ್ದರೆ ನನಗೆ ಆರಾಮಾಗಿ ನನ್ನ ಬಾಣಂತರನ ಮುಗಿಸ್ಕೋಬೋದು ಅನ್ನೋದೊಂದು ಹೋಪ್ ಬಂದುಬಿಟ್ಟಿದೆ ನನಗೆ. ಇದ್ರ ಜೊತೆ ಅತ್ತೆ, ನಾನು ತುಂಬ ವಿಡಿಯೋಸಲ್ಲಿ ತೋರಿಸಿರ್ತೀನಿ, ನಮ್ಮ ರೂಪತ್ತೆ, ಅವರು ಕೂಡ ಪ್ರತಿ ದಿವಸ ಹೇಳ್ತಾರೆ ನನಗೆ ಹೆಂಗಿರಬೇಕು, ಹೆಂಗೆ ತಿನ್ನಬೇಕು, ಹೆಂಗೆ ಓಡಾಡಬೇಕು, ಪ್ರೆಗ್ನೆಂಟ್ ಲೇಡೀಸು ಈ ಟೈಮಲ್ಲಿ ಹೆಂಗಿರಬೇಕು. ಮಗು ಆದಮೇಲೆ ಎಲ್ಲಕ್ಕಿಂತ ಫಸ್ಟ್ ಹೇಳಿದ್ದು ಅತ್ತೇನೆ ನನಗೆ.
ನಾನಿದ್ದೀನಿ, ನಾನು ನೋಡ್ಕೋತೀನಿ, ನೀನು ಯಾಕೆ ಟೆನ್ಷನ್ ಮಾಡ್ಕೋತೀಯ ಅಂತ. ಸೊ ಇವರೆಲ್ಲ ನನಗಿದ್ದಾರಲ್ಲ, ಹಾಗಾಗಿ ಅದನ್ನು ನಾನು ಪ್ರತಿನಿತ್ಯ ಮಾತುಗಳನ್ನ ಕೇಳಿ 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 ಒಂಥರ ಅದು ಅಡಾಪ್ಟ್ ಆಗೋಗ್ಬಿಟ್ಟಿದೆ ನನಗೆ. ಇವರೆಲ್ಲ ಇದ್ದಾರೆ, ನನಗೆ ಯಾವ ಟೆನ್ಷನ್ನು ಇಲ್ಲ ಅಂದ್ಬಿಟ್ಟು ಯಾರೂ ಇಲ್ಲ ಅನ್ನೋದು ನನಗೆ ಸ್ಟಾರ್ಟಿಂಗ್ ಬಂದಿತ್ತು. ಇಷ್ಟು 9 ತಿಂಗಳು ಜರ್ನಿಯಲ್ಲಿ 1ರಿಂದ 2 ಟೈಮ್ ಬಂದಿರ್ಬೋದು ಅಷ್ಟೇ. ನನ್ನ ಕಡೆಯವ್ರು ಯಾರು ಇಲ್ವಲ್ಲ, ನಾನು ಇವಾಗ ಏನು ಎತ್ತ ಅನ್ನೋ ಥರ ಆ 2 ಟೈಮು ಬಂದಿರೋ ಥಾಟು, ಒಂದು 2000 ಟೈಮು ನನಗೆ ಇವರೆಲ್ಲ ಇದ್ದಾರೆ ಅನ್ನೋದು ಬಂದು ಆ 2 ಟೈಮ್ನ ಡೆಮಾಲಿಷ್ ಮಾಡಾಕ್ತು. ಆ್ಯಂಡ್ ನಿನ್ನೆ ಈ ರೀತಿ ಆಗಿದ್ದ ಇನ್ಸಿಡೆನ್ಸು ನನ್ನ ಹಸ್ಬೆಂಡ್ ಅವ್ರ ಅಮ್ಮಂಗೆ ಹೇಳಿದ್ದಕ್ಕೆ ಅವ್ರು ತುಂಬ ದಿವಸದಿಂದ ಹೇಳ್ತಾನೆ ಇದ್ರು, ನಾನು ಬರ್ತೀನಿ ಊರಿಂದ, ನೋಡ್ಕೋತೀನಿ ಅಂತ. ಅವಾಗ ನಾವು ಬೇಡ ಅಂದ್ಬಿಟ್ಟಿದ್ವಿ, ಬಿಕಾಸ್ ನಮ್ಮ ಮಾವಿಗೆ ಊಟ ತಿಂಡಿ ತೊಂದರೆ ಆಗುತ್ತೆ, ಬೇಡ ಡೆಲಿವರಿ ಆದಮೇಲೆ ಬನ್ನಿ ಆವಾಗ ಇರೋರಂತೆ ಅಂತ. ಸೊ ಇದನ್ನು ಕೇಳಿದ್ಮೇಲೆ ಅವರಂತೂ, ನಿಮ್ಗೆ ಎಷ್ಟು ಹೇಳಿದೆ ನಾನು, ಯಾರಾದರೂ ಒಬ್ರು ಇರಬೇಕು ಟೈಮ್ ಹತ್ರ ಬಂದಂಗೆ ಅಂತ. ಸೊ ನಾನು ಬಂದೇ ಬರ್ತೀನಿ ಅಂತ ಪಾಪ ಅವರು ಊರಿಂದ ಬರೋಕ್ಕೆ ರೆಡಿ ಆಗಿದ್ದಾರೆ. ಇಷ್ಟು ನನಗೆ ಸೆಕೆಂಡ್ ಪ್ರೆಗ್ನೆನ್ಸಿ ಅನ್ನೋ ಥರ ಥಾಟೇ ಬರೋಕ್ಕೆ ಬಿಟ್ಟಿಲ್ಲ ಇವರೆಲ್ಲ ನನಗೆ. ಹೇಗೆ ಅಂದರೆ ಪೆಕ್ಕು ಮಗು ಈ ಮಗುಗೂ ಒಂದು 6 ಇಯರ್ಸ್ ಡಿಫ್ರೆನ್ಸ್ ಇರೋದ್ರಿಂದ ಹೊಸದಾಗಿ ಮಗು ಆಗ್ತಿರೋರಿಗೆ ಕೇರ್ ಮಾಡ್ತಿರಲ್ಲ, ಅದಕ್ಕಿಂತ ಡಬಲ್ ಟ್ರಿಬಲ್ ಕೇರ್ ಮಾಡ್ತಿದ್ದಾರೆ ನಮ್ಮ ಮನೇಲಿ. ಸೊ ಇಂಥದ್ದು ಅಂತ ಯಾವ ಬೈಕೇನೂ ಉಳಿಸಿಲ್ಲ ನನ್ನ ಹಸ್ಬೆಂಡು. ತಿನ್ನೋದಾಗಿರ್ಬೋದು, ಎಲ್ಲರೂ ನೋಡಬೇಕು, ಔಟ್ಸೈಡ್ ಹೋಗಬೇಕು, ಸುತ್ತಾಡೋದು, ತೊಗೋಬೇಕು, ಹಾಕೋ ಬಟ್ಟೆಯಿಂದ ಪ್ರತಿಯೊಂದು ಅಷ್ಟೇ. ಒಂದೊಂದು ಹೆಂಗೆ ಅಂದರೆ ನಾನು ಕೇಳಿ ವಿತಿನ್ 1 or 2 ಡೇಸಲ್ಲಿ ನನಗೆ ಸಿಗ್ಬಿಟ್ಟಿರುತ್ತೆ. ಅವ್ರು ನಾನು ಕೇಳೋಕ್ಕೂ ಮುಂಚೆನೇ ಏನಾದರೂ ಫೋನಲ್ಲಿ ನೋಡಿ ಇದು ಹೆಂಗಿದೆ ಅಲ್ವಾ, ಇದ್ದಿದ್ದರೆ ಚೆನ್ನಾಗಿರ್ತಿತ್ತು ಅಲ್ವಾ ಅಂತ ಹೇಳಿ ನನಗೆ ಅವತ್ತಿಂದ ಅವತ್ತಿಗೂ ಕೂಡ ತಂದುಕೊಟ್ಬಿಟ್ಟಿದ್ದಾರೆ. ಸೊ ಇನ್ಯಾವುದು ಕೂಡ ಉಳ್ಕೊಂಡಿಲ್ಲ ನನಗೆ ಬೈಕೆ ಅನ್ನೋದೆಲ್ಲ. ಸೊ ಇವಾಗ ನಾನು ಆರಾಮಾಗಿ ನಾರ್ಮಲ್ ಡೆಲಿವರಿ ಆದರೂ ಹೋಗಿ ಸಿ ಸೆಕ್ಷನ್ ಆದರೂ ಓಕೆ. ಸೊ ನನಗೆ ಗೊತ್ತು ಇವರೆಲ್ಲ ನನಗೆ ನನ್ನ ಪಾಪುಗೆ ಯಾವತ್ತೂ ಬೇಜಾರಾಗೋ ಥರ ಅಥವಾ ತಲೆ ಭಾರ ಅನ್ನೋ ಥರ ಮಾಡ್ಕೊಡೋದಿಲ್ಲ, ನನಗೆ ಚೆನ್ನಾಗಿ ನೋಡ್ಕೊತಾರೆ ಅಂತ. ಸೊ ಅದು ಒಂದು ನನಗೆ ಇವಾಗ ಫುಲ್ಲು ಫ್ರೀ ಆಗಿದ್ದೀನಿ. ನನಗೆ ಏನು 1 ಡೇ ನೋವು ತಿಂತೀನಿ, ಬಟ್ ಅದಾದಮೇಲೆ ಇವರೆಲ್ಲ ಪ್ರೀತಿಯಲ್ಲಿ, ಇವರೆಲ್ಲ ಕೇರಿಂಗಲ್ಲಿ ನಾನು ಪಾಪಗೂ ತುಂಬ ಖುಷಿಯಾಗಿ ಲೈಫ್ ಲೀಡ್ ಮಾಡ್ಕೊಂಡು ಹೋಗ್ಬೋದು ಅಂತ. ಸೊ ಅದೊಂದು ನನಗೆ ತುಂಬ ಖುಷಿ ಇದೆ. ಇದೇ ನನ್ನ ಇವತ್ತಿನ ಹಾಸ್ಪಿಟಲ್ ರಿಪೋರ್ಟ್. ನೋಡ್ತಿರ್ಬೋದು 2ನೇ ತಾರೀಕು ಜನವರಿ 2025 ಮಾಡಿಸಿರೋದು ಇವತ್ತೇ. ಆ್ಯಂಡ್ ಈ ಮಂತ್ ಸ್ಕ್ಯಾನಿಂಗಲ್ಲೂ ಕೂಡ ನನಗೆ ADD ಸೇಮ್ ಬಂದಿದೆ, 18ನೇ ತಾರೀಕು ಫೆಬ್ರವರಿಗೆ ಬಂದಿದೆ. ಇನ್ನೊಂದು ಖುಷಿ ವಿಷಯ ಆಗಲೇ ಹೇಳ್ದಂಗೆ ಏನಪ್ಪ ಅಂತಂದರೆ ಪ್ಲೆಸೆಂಟಾ ವೆಲ್ ಅಬೋವ್ ದ ಇಂಟರ್ನಲ್ OS, ಪ್ಲೆಸೆಂಟಾ ಮೇಲ್ ಬಂದಿದೆ, ಪ್ಲೆಸೆಂಟಾ ಪೋಸ್ಟೇರಿಯರಲ್ಲೇ ಇದೆ ನನಗೆ. ಸೊ ಅದು ಒಂದು ಖುಷಿ ವಿಷಯ, ಬಿಕಾಸ್ ನನಗೆ ಪ್ಲೆಸೆಂಟಾ ಲೋ ಲೇಯಿಂಗಲ್ಲಿತ್ತು, ಬಟ್ ಇವಾಗ ಅದು ಸರಿ ಹೋಗಿದೆ ಪ್ರಾಬ್ಲಮ್. ನೆಕ್ಸ್ಟ್ ಬಂದುಬಿಟ್ಟು ಬಯೋಮೆಟ್ರಿ ನೋಡ್ತಿರ್ಬೋದು. ನನಗೆ ನೋಡ್ತಿರೋವಂಥ ಮ್ಯಾಮ್ ಬಂದ್ಬಿಟ್ಟು ಸಂಗಮಿತಾ ಮ್ಯಾಮು. ಅವರು ಇದನ್ನು ತೋರಿಸಿ ಹೇಳಿದ್ರು, ನಿಮಗೆ 33 ವೀಕ್ಸ್ ಇದೆ, ಬಟ್ ನಿಮ್ಮದು ಫೀಟಲ್ ವೆಯ್ಟ್ ಮತ್ತು ಫೀಟಲ್ ಆ್ಯಕ್ಟಿವಿಟಿ ಎಲ್ಲ ಬಂದು 35 ವೀಕ್ಸ್ 4 ಡೇಸ್, ಅಂದರೆ ಮಿನಿಮಮ್ 2 ವಾರಗಳ ಜಾಸ್ತಿ ಬೆಳವಣಿಗೆ ಇದೆ ಮಗು. ಅಡ್ವಾನ್ಸ್ಡ್ ಗ್ರೋತ್ ಬೇಬಿ ನಿಮ್ಮದು. ಸೊ ತುಂಬ ಚೆನ್ನಾಗಿದೆ ಅಂತ ಎಲ್ಲ ಹೇಳಿದ್ರು. ಸೊ ಹಾಗಾಗಿ ನನಗೂ ಗೊತ್ತಾಯಿತು. ನೆಕ್ಸ್ಟ್ ಫೀಟಲ್ ವೆಯ್ಟ್ ಬಂದುಬಿಟ್ಟು ಈ ಮಂತ್ಗೆ ನನಗೆ 2 kg 515 ಗ್ರಾಮ್ ವೆಯ್ಟ್ ಇದೆ ಮಗುದು. ಇದು ಕೂಡ ಚೆನ್ನಾಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಅಲ್ಟ್ರಾಸೌಂಡ್ ಸ್ಕ್ಯಾನ್ದು ಮಗು ಹಾರ್ಟ್ ರೇಷಿಯೋ, ಹಾರ್ಟ್ ಬೀಟ್ದು, ನೆಕ್ಸ್ಟು ಮಗುದು ಮದರ್ ವಾರ್ಮ್ ಫೋಟೋಸ್ ಎಲ್ಲ ಹಾಕಿದ್ದಾರೆ. ಇಷ್ಟೇ, ಇದರಲ್ಲಿ ಇನ್ನೇನು ಜಾಸ್ತಿ ನನಗೆ ಗೊತ್ತಾಗಲ್ಲ, ಜಾಸ್ತಿ ಮೆನ್ಷನ್ ಕೂಡ ಮಾಡಿಲ್ಲ. ಇದನ್ನೆಲ್ಲ ಅವರು ನನಗೆ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿ ಪ್ರತಿಯೊಂದೂ ಹೇಳಿದ್ರು. ಸೊ ನನಗೆ ಇದೊಂದು ನೆನಪಿದೆ, ಆ್ಯಂಡ್ ಇದು ಪ್ಲೆಸೆಂಟಾ ಮೇನ್ ಬೇಕಾಗಿತ್ತು, ಇದೆಲ್ಲ ನೆನಪಿದೆ. ಮಗುದು ಫೀಟಲ್ ಆ್ಯಕ್ಟಿವಿಟಿನ ಹಾಕಿಲ್ಲ ಅವರು, ಹಾರ್ಟ್ ರೇಷಿಯೋ, ಕಾರ್ಡಿಯಾಕ್ ಆ್ಯಕ್ಟಿವಿಟಿ ಪ್ರೆಸೆಂಟ್ ಅಷ್ಟೇ ಕೊಟ್ಟಿದ್ದಾರೆ, ಎಷ್ಟು ಅಂತ ಕೊಟ್ಟಿಲ್ಲ. ಸೊ ಇದನ್ನು ನೋಡ್ಕೊಂಡಿಲ್ಲ. ಅವ್ರು ಇದನ್ನು ಎಕ್ಸ್ಪ್ಲೇನ್ ಮಾಡಿದರು ಇಲ್ಲೂ ಅನ್ನೋದೇ ಗೊತ್ತಿಲ್ಲ, ಮರ್ತ್ಕೊಬಿಟ್ಟಿದ್ದೀನಿ. ಸೊ ಇದಿಷ್ಟು ನನ್ನ ಇವತ್ತಿನ ಸ್ಕ್ಯಾನ್ ರಿಪೋರ್ಟ್. ಇದು ಗ್ರೋತ್ ಸ್ಕ್ಯಾನ್ ರಿಪೋರ್ಟ್ 7 ಮಂತ್ಗೆ ಮಾಡಿಸ್ಬೇಕಾಗಿರೋದು, ನಾನೀಗ ಲೇಟಾಗಿ ಮಾಡಿಸಿದ್ದೀನಿ, ಲೇಟಾಗಿ ಬರೆದಿದ್ರು ಅಂತ ಹೇಳಿದ್ನಲ್ಲ, ಅದರದ್ದೇ ಇದು ಗ್ರೋತ್ ಸ್ಕ್ಯಾನ್ ರಿಪೋರ್ಟು. ಸೊ ಇವತ್ತಿನ ಟಾಪಿಕ್ ಇಷ್ಟೇ. ಆ್ಯಂಡ್ ಇನ್ನೊಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ನನಗೆ ಬರ್ತಾ ಇರೋದು, ನೀವು ಟೈಮ್ ಹತ್ರ ಆಯಿತು ಅಂತ ಹೇಳ್ತಾ ಇದ್ದೀರ, ಡೆಲಿವರಿ ಪ್ಯಾಕಿಂಗ್ ಮಾಡಲ್ವಾ, ಡೆಲಿವರಿ ಬ್ಯಾಗ್ ಪ್ಯಾಕ್ ಮಾಡಲ್ವಾ, ಅದ್ರ ವಿಡಿಯೋ ಹಾಕ್ತಿಲ್ವಲ್ಲ ಅಂತ ಕೇಳಿದ್ರೆ, ನನಗೆ ಇಬ್ಬರು ಕೇಳಿದ್ದೀರ. ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗ್ ವಿಡಿಯೋ ಹಾಕ್ತೀರಾ ಇಲ್ವಾ ಮೇಡಮ್ ಅಂತ ಇಬ್ಬರು ನನಗೆ ಕೇಳಿದ್ದೀರಾ. ಇನ್ಸ್ಟಾಗ್ರಾಮಲ್ಲಿ DM ಮಾಡಿದ್ದೀರಾ. ಸೊ ನಿಮಗೆ ಖಂಡಿತವಾಗ್ಲೂ ಹಾಕ್ತೀನಿ. ನಾನು ಕೆಲವೊಂದಿಷ್ಟು ಐಟಮ್ಸ್ನ ಮಗುಗೋಸ್ಕರ ನನಗೋಸ್ಕರ ಆರ್ಡರ್ ಮಾಡಿದ್ದೆ, ಅದು ಆಲ್ಮೋಸ್ಟ್ ಬಂದಿದೆ, ಇನ್ನು ಫ್ಯೂ ಅಷ್ಟೇ ಪೆಂಡಿಂಗ್ ಇರೋದು. ಆ್ಯಂಡ್ ಕೆಲವೊಂದನ್ನ ಔಟ್ಸೈಡ್ ನಾನು ಹೋಗಿ ಪರ್ಚೇಸ್ ಮಾಡಿ ಈ ಮಂತ್ ಎಂಡಿಂಗಿಗೆ ಒಂದು 15 ಡೇಸ್ ಇದೆ ನನಗೆ, ನಾನು ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಆಗ
ನಾನು ನಿಮಗೆ ಖಂಡಿತವಾಗ್ಲೂ ವಿಡಿಯೋ ಮಾಡಿ ಏನೇನೆಲ್ಲ ತೊಗೊಂಡಿದ್ದೀನಿ, ಏನೇನೆಲ್ಲ ಯೂಸ್ ಆಗುತ್ತೆ ಅನ್ನೋದನ್ನು ತೋರಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟೇ. ಯಾರೆಲ್ಲ ಲಾಸ್ಟ್ವರೆಗೂ ನನ್ನ ವಿಡಿಯೋ ನೋಡಿದ್ದೀರಾ ನಿಮ್ಮೆಲ್ಲರಿಗೂ ತುಂಬ ಅಂದರೆ ತುಂಬಾ ಥ್ಯಾಂಕ್ ಯು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಮೆಲ್ಲರೂ ಸಪೋರ್ಟ್ ನನಗೆ ಹೀಗೆ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.